ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 1ನೇ ವಚನವಾಗಿದೆ. ಇಸ್ರಾಯೇಲರೇ ಕೇಳಿರಿ, ನೀವು ಬದುಕಿಕೊಂಡು ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಳ್ಳುವಂತೆ ನಾನು ಈಗ ನಿಮಗೆ ಬೋಧಿಸುವ ಆಜ್ಞಾವಿಧಿಗಳನ್ನು ಗಮನಿಸಿ. ಹಾಲೆಲೂಯಾ. ಇಸ್ರಾಯೇಲರ ಜನರಿಗೆ ದೇವರು ಹೇಳ್ತಾರೆ, ಯಾಕಂದ್ರೆ ಆ ಮೋಶೆ ಆ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬರುವಂತಹ ದೇವರು, ಮೋಶೆ ಮುಖಾಂತರ ಬಿಡಿಸಿಕೊಂಡ ದೇವರು ಇದ್ದಾರಲ್ಲ, ಹಾಗಾಗಿ ಅವರು ಈ ಇಸ್ರಾಯೇಲರ ಕುಟುಂಬಗಳಿಗೆ ಹೇಳ್ತಾರೆ, ನೀವು ಇಸ್ರಾಯೇಲರೇ ಕೇಳ್ರಿ, ಇಸ್ರಾಯೇಲ ದೇಶ ಇಸ್ರಾಯೇಲರ ಕುಟುಂಬದವರೇ ಕೇಳ್ರಿ, ನನ್ನ ಮಾತನ್ನ ಕೇಳ್ರಿ. ನಾನು ನಿಮಗೆ ಒಂದು ಮಾತನ್ನ ಹೇಳ್ತಾ ಇದ್ದೇನೆ, ಅದನ್ನ ನೀವು ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಳ್ರಿ. ಹಾಲೆಲೂಯಾ. ಏನಂದ್ರೆ, ನೀವು ಬದುಕಿಕೊಂಡು ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ಸೇರಿ, ನಿಮ್ಮ ಪಿತೃಗಳ ದೇವರಾದ ನಮ್ಮ ತಂದೆಯ ಆ ಕಡೆ ಎಲ್ಲ ಪೂರ್ತಿ ಮೂಲ ಹಿಂದೆ ಅವರನ್ನ ನಿಮಗೆ ಕೊಡುವಂತ ದೇಶ ನಾನು ನಿಮಗೆ ಕೊಡ್ತಾ ಇದ್ದೀನಿ, ನೀವು ಸೇರಿಕೊಳ್ಳ್ರಿ. ಅದರ ಅರ್ಥ, ದೇವರ ಜ್ಞಾನದಿಂದ, ದೇವರ ವಾಕ್ಯದಿಂದ, ಪ್ರಾರ್ಥನೆಯಿಂದ ಹೆಚ್ಚಾಗಿ ದೇವರ ಕಡೆ ತಿರುಗಿಕೊಂಡು ಮನಪೂರ್ವಕವಾಗಿ ನೀವು ಸತ್ಯವಚನವನ್ನೇ ಆಡುತ್ತಾ, ಸತ್ಯವಾದನ್ನೇ ಹುಡುಕುತ್ತಾ, ನ್ಯಾಯವಾದನ್ನೇ ಪ್ರೀತಿಸುತ್ತಾ ಇರುವುದಾದರೆ ಆ ದೇಶ ನೀವು ಸ್ವಾಧೀನ ಮಾಡಿಕೊಳ್ಳ್ರಿ. ಎಲ್ಲರಿಗೂ ಇಲ್ಲಿ ಹೇಳ್ತಾ ಇಲ್ಲ, ಇಸ್ರಾಯೇಲರೇ ಕೇಳಿರಿ, ನಾನು ನಿಮ್ಗೆ ಒಂದು ದೇಶವನ್ನ ಕೊಡ್ತಾ ಇದ್ದೇನೆ, ಹಾಲು ಜೇನು ಹರಿಯುವಂತ ದೇಶ, ಕಾನಾನ್ ದೇಶವನ್ನ ಕೊಡ್ತಾ ಇದ್ದೇನೆ, ನೀವು ಸ್ವಾಧೀನ ಮಾಡಿಕೊಳ್ಳಿರಿ. ಇವತ್ತು ನಮಗೆ ಹೇಳ್ತಾ ಇದ್ದಾರೆ ದೇವರು, ವಾಕ್ಯವನ್ನು ಹಿಡಿದುಕೊಳ್ಳ್ರಿ, ನನ್ನನ್ನು ಹಿಂಬಾಲಿಸಿರಿ, ಎಲೆ ಹೊರೆ ಹೊತ್ತವರೇ, ಕಷ್ಟಪಡುವವರೇ, ನೀವೆಲ್ಲ ನನ್ನ ಬಳಿಗೆ ಬರ್ರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಎಷ್ಟು ಹೇಳ್ತಾರೆ, ವಿಶ್ರಾಂತಿ ಕೊಡ್ತೇನೆ. ಹೊರೆ ಹೊತ್ತವರಂದ್ರೆ ಇಲ್ಲಿ ಕಷ್ಟ ಜೀವಿತ ಇವೆಲ್ಲ ಸಂಕಟದಿಂದ ನೀವೆಲ್ಲ ಬಿಟ್ಟುಕೊಂಡು ಇವೆಲ್ಲ ಬಿಡ್ರಿ, ಎಲ್ಲ ನನ್ನ ಹಿಂದೆ ಬರ್ರಿ, ನಾನು ನಿಮಗೆ ಶಾಶ್ವತವಾದ ವಿಶ್ರಾಂತಿ ಸ್ಥಳವನ್ನು ನಾನು ಕೊಡ್ತೇನೆ. ಅದೇ ಪರಲೋಕ ರಾಜ್ಯವಾಗಿದೆ. ಇಷ್ಟು ದೇವರು ನಮ್ಮನ್ನ ಕೈ ಬೀಸಿ ಕರಿತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯಾ. ಇದರೊಳಗೆ ನಾವು ಎಷ್ಟು ಜನ ನಾವು ಇದನ್ನ ಅಂಗೀಕಾರ ಮಾಡ್ತೀವೋ ಅದರ ಮೇಲೆ ದೇವರು ತೀರ್ಪನ್ನು ಕೊಡುವಂತವರಾಗಿದ್ದಾರೆ. ಅದಕ್ಕೆ ಕೆಳಗಡೆ ಸೇರಿ ಸ್ವಾಧೀನ ಮಾಡಿಕೊಳ್ಳುತ್ತೆ, ನಾನು ನಿಮಗೆ ಆಜ್ಞಾವಿಧಿಗಳನ್ನು ಗಮನಿಸಿ ಅನುಸರಿಸಬೇಕು, ನಿಮ್ಮ ದೇವರಾದ ಯೆಹೋವನು ಕೊಟ್ಟ ಆಜ್ಞೆಗಳನ್ನು ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ದೇವರು ಕೊಟ್ಟ ಆಜ್ಞೆಗಳನ್ನಲ್ಲ, ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇವತ್ತು ಆಲಯದಲ್ಲಿ ವಾಕ್ಯವನ್ನು ಕೇಳ್ತಾ ಇದ್ದೇವೆ, ಕೇಳುವಾಗ ಸೇವಕ ವಾಕ್ಯವನ್ನು ಸಾರುವಾಗ ಅದನ್ನು ನಾವು ಗಮನಿಸಬೇಕು. ಆ ದಿನಗಳಲ್ಲಿ ಮೋಶೆ ಇಸ್ರಾಯೇಲ್ ಜನಗಳಿಗೆ ದೇಶದಲ್ಲಿ ಐಗುಪ್ತ ದೇಶದಿಂದ ನಡೆಸ್ಕೋತಾ ಬರ್ತಾ ಎಲ್ಲ ದೇವರ ಮಾತುಗಳನ್ನೇ ಆಡ್ತಾ ಬರುವಾಗ ಅಷ್ಟು ಲಕ್ಷೋಪಲಕ್ಷ ಜನಗಳಿಗೆ ನಡೆಸ್ಕೊಳ್ತಾ ಬಂದ್ರಲ್ಲ, ಅದೇ ರೀತಿಯಾಗಿ ಇವತ್ತೊಂದು ಸಭೆಯಲ್ಲಿ ಎಷ್ಟು ಜನ ಇರೋದು ಅದು ಲೆಕ್ಕ ಅಲ್ಲ. ಆದರೆ ಒಬ್ಬರಿದ್ದರೂ ಸಹ ಆತನು ನಡೆಸುವನಾಗಿದ್ದಾನೆ, ಬೋಧಕರು. ಹಾಲೆಲೂಯಾ. ಹಾಗಾಗಿ ನಾವು ಇದು ಶ್ರದ್ಧೆಯಿಂದ ಗಮನಿಸ್ಬೇಕು. ಇದು ಸುಮ್ಮನೆ ಏನೋ ಭಾನುವಾರ ಹೋದ್ವಿ ಬಂದ್ವಿ ಅನ್ನೋದು ಏನೂ ಇಲ್ಲ. ನಾವು ಒಂದೊಂದು ವಾರ ಹೋಗಿ ಒಂದೊಂದು ದಿವಸ ಸಹ ಒಂದೊಂದು ವಾಕ್ಯದಲ್ಲಿ ಬೆಳಿಬೇಕು. ಹಾಲೆಲೂಯಾ. ಹಾಗಾಗಿ ಯೆಹೋವನು ಕೊಟ್ಟ ಆಜ್ಞೆಗಳನ್ನು ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ, ಈ ಮಾತುಗಳನ್ನು ನೀವು ಕೈಗೊಳ್ಳಬೇಕು ಹೊರತು ಅವುಗಳಿಗೆ ಏನೂ ಕೂಡಿಸಬಾರದು. ಹಾಲೆಲೂಯಾ. ದೇವರು ಕೊಟ್ಟಂತ ಒಂದು ವಾಕ್ಯ ಸಂದೇಶಕ್ಕೆ ಒಂದನ್ನು ಸೇರಿಸಬಾರದು, ಒಂದನ್ನು ಅದರಿಂದ ತೆಗೆಯಬಾರದು. ಹಾಲೆಲೂಯಾ. ನಾವೇನೋ ಒಬ್ರು ಸಂತೋಷವಾಗಿದ್ದಾರೆ, ಅವ್ರು ಒಳ್ಳೆಯವರು, ಅವ್ರಿಗೊಂದು ವಾಕ್ಯ ಎಕ್ಸ್ಟ್ರಾ ನೆವರ್, ಆತರ ಇಲ್ಲ. ಒಂದನ್ನು ಕೂಡಿಸಬಾರದು. ನೋಡಿ, ಯೆಹೋವನು ಕೊಟ್ಟ ಆಜ್ಞೆಗಳನ್ನು ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ, ಆ ಮಾತುಗಳನ್ನು ನೀವು ಕೈಗೊಳ್ಳಬೇಕೇ ಹೊರತು ಅವುಗಳಿಗೆ ಏನೂ ಕೂಡಿಸಬಾರದು, ಅವುಗಳಿಂದ ಏನೂ ತೆಗೆಯಬಾರದು. ಎಲ್ಲರಿಗೂ ಒಂದೇ ವಾಕ್ಯ. ಇಲ್ಲಿ ದೊಡ್ಡವರಿಗೆ ಒಂದು ವಾಕ್ಯ, ಚಿಕ್ಕವರಿಗೆ ಒಂದು ವಾಕ್ಯ ಇಲ್ಲ, ಆ ತರ ಇಲ್ಲವೇ ಇಲ್ಲ. ಇಲ್ಲಿ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಒಂದನ್ನು ಸೇರಿಸಬೇಡ್ರಿ, ಒಂದನ್ನು ತೆಗೆಯಬೇಡ್ರಿ. ಹಾಲೆಲೂಯಾ. ನಾವೇನ್ ತೆಗೆಯೋಣ, ಏನ್ ಹಾಕೋಣ? ಇರೋದು ಇದ್ದ ಹಾಗೆ ಬೋಧಿಸ್ಬೇಕು.
ಒಂದು ಮಾತನ್ನು ತೆಗಿಬಾರ್ದು, ಒಂದು ಮಾತನ್ನು ಸೇರಿಸಬಾರ್ದು ಅಂತ ದೇವರೇ. ಹಾಲೆ. ಯಾಕಂದ್ರೆ ಇವೆಲ್ಲ ಹೇಳಿದ ಮಾತು ದೇವರ ವಾಕ್ಯವನ್ನು ಗಮನದಿಂದ ಧ್ಯಾನಿಸಿ ಅದ್ರ ಪ್ರಕಾರ ಜೀವಿಸ್ತಾರಲ್ಲ ಅವರಿಗೆ ಇದೆಲ್ಲ ಸೇರ್ತದೆ. ಹಾಲೆಲೂಯ. ಬಾಕಿ ಇನ್ನು ಅನೇಕ ಕಡೆ ಸುವಾರ್ತೆ ಸಾರಲು ಪಡಬೇಕು, ಅವರೆಲ್ಲ ನಂಬಬೇಕು, ದೇವರ ಕಡೆ ತಿರುಗಿಕೊಂಡು ಅವರು ನಿತ್ಯ ಜೀವಕ್ಕಾಗಿ ಈ ವಾಕ್ಯವನ್ನು ಅನುಸರಿಸಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿಕೊಂಡು ಹೋಗೋದಾದ್ರೆ ಅವರು ಈ ಗುಂಪಿಗೆ ಸೇರುವಂತವರಾಗಿದ್ದಾರೆ ಪ್ರಿಯರೇ. ಹಾಲೆಲೂಯ. ಹಾಗಾಗಿ ಇನ್ನು ಬಹಳ ಸಮಯಗಳು ಇಲ್ಲ ಅಂತದೆ. ಯಾಕಂದ್ರೆ ನಾವು ಈ ನಾರ್ತ್ ಸೈಡಲ್ಲಿ ನೋಡುವಾಗ ಜಮ್ಮು ಕಾಶ್ಮೀರ ಕಡೆಲ್ಲ ಊರೇ ಮುಳುಗೋಗಿದೆ, ಪಂಜಾಬ್ ಮುಳುಗೋಗಿದೆ, ಹರಿಯಾಣ ಪ್ರಾಂತ್ಯ ಮುಳುಗೋಗಿದೆ. ಅವ್ರಿಗೆ ಕೆಲವೊಮ್ಮೆ ನಾವು ಈ ಟಿವಿಯಲ್ಲಿ ಕೆಲವೊಮ್ಮೆ ನ್ಯೂಸ್ಗಳಲ್ಲಿ ನೋಡುವಾಗ ಅವ್ರು ಹೇಳ್ತಾರೆ, ಇದುವರೆಗೂ ಕಂಡಿಲ್ಲ ಅಂತಹ ಜಲ ಪ್ರಳಯ ಬಂದಿದೆ, ಇದು ಯಾಕೆ ಬರ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ ಅಂತಾರೆ. ಹಾಲೆಲೂಯ. ಅಲ್ಲಿಗೆ ದೇವರ ಬರೋಣ ಸಮೀಪವಾಗಿದೆಯಲ್ಲ, ಅದಕ್ಕಾಗಿ ನಾವು ಎಚ್ಚೆತ್ತುಕೊಂಡು ಆ ದೇಶಕ್ಕಾಗಿ ಆ ರಾಜ್ಯಗಳಿಗಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ನಾವಿಲ್ಲಿ ಯಾರ ರಕ್ಷಣೆ ಹೊಂದಬೇಕು ಅವ್ರ ವಿಷಯವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೇ, ಇಸ್ರಾಯೇಲರ ಕುಟುಂಬಗಳಿಗೆ ಸ್ವಾಮಿ ದೇವರೇ, ಕರ್ತನೆ ನೀವು ಸ್ವಾಮಿ ಬಿಡಿಸಕ್ಕೆ ಬೇಕಾಗಿದ್ದ ಮಾರ್ಗವನ್ನು ನೀವು ತೋರಿಸಿಕೊಟ್ಟಿದ್ದಿಲ್ಲಪ್ಪ ದೇವರೇ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ಪಿತೃಗಳಿಗೆ ಸ್ವಾಮಿ ಸ್ವಾಧೀನ ಮಾಡಿಕೊಳ್ಳೋ ದೇಶದಲ್ಲಿ ನೀವನ್ನು ಸೇರಿಕೊಳ್ಳಿರಿ ಅಂತ. ಹೌದು ಸ್ವಾಮಿ. ಹಾಗಾಗಿ ಸ್ವಾಮಿ ದೇವರೇ ಕರ್ತನೆ, ನಮಗೆ ವಾಕ್ಯವೇ ಸರಿಗೆ ತಿಳಿದಿರಲಿಲ್ಲ ಸ್ವಾಮಿ, ಆದರೂ ನೀವು ಕರೆದಾತನು ನಂಬಿಗಸ್ತನಾಗಿರೋದಕ್ಕಾಗಿ ಸ್ತೋತ್ರ. ನಿಮ್ಮ ಮಾತುಗಳು ಸ್ವಾಮಿ ದೇವರೇ ಎಲ್ಲರೂ ಕರ್ತನೆ ಗಮನವಿಟ್ಟು ಕೇಳುವಂತೆ ಸಹಾಯ ಮಾಡಿ ದೇವರೇ ಸ್ತೋತ್ರ. ಅವರು ಕರ್ತನೆ ನಿತ್ಯ ರಾಜ್ಯಕ್ಕೆ ಸೇರಿ ಅಂತ ಪ್ರಾರ್ಥಿಸ್ತೇನೆಪ್ಪ ದೇವರೇ ಸ್ತೋತ್ರ. ಹಾಗೆ ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಕರ್ತನೆ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಯೇಸು ನಾಮದಲ್ಲಿ ಬೇಡಿ ಇಡುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಆಮೇಲೆ. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.